ಡಿಸಿಎಂ ಡಿಕೆ ಶಿವಕುಮಾರ್ ರೈಲು ಎಂಜಿನ್ ಥರ ಎಲ್ಲಿಗೆ ಹೋದ್ರೂ ಬಂದು ಸೌಂಡ್ ಮಾಡ್ತಾ ಇರ್ತಾರೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಡಬಲ್ ಎಂಜಿನ್ ಆಡಳಿತ ಕೊಡ್ತಿದ್ದಾರೆ ಅಂದ್ರು. ಇನ್ನು ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋರನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ ಸಚಿವ ಮಹದೇವಪ್ಪ. ಒಂದ್ ಕಡೆ ಕುರ್ಚಿ ಫೈಟ್, ಮತ್ತೊಂದ್ ಕಡೆ ಬಜೆಟ್ ತಯಾರಿ ಆಗ್ತಾ ಇರುವಾಗಲೇ 34 ಕಾಂಗ್ರೆಸ್ ಶಾಸಕರು ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಮುಖ್ಯಮಂತ್ರಿ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಅವರಿಗೆ ಕೇಳ್ರಿ, ಯಾರು ಹೇಳಿದ್ದಾರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟದ ವಿಚಾರಗಳು ದಿನಕ್ಕೊಂದು ಹೇಳಿಕೆ ಮೂಲಕ ವಾರಕ್ಕೊಂದು ಆಯಾಮ ಪಡೆದುಕೊಳ್ಳುತ್ತಿದೆ. ಒಂದು ವಾರ ಡಿಕೆ ಆಪ್ತರು, ಇನ್ನೊಂದು ವಾರ ಸಿದ್ದು ಆಪ್ತರು, ಮತ್ತೊಂದು ವಾರ ತಟಸ್ಥರು, ಹೀಗೆ ಒಬ್ಬೊಬ್ಬರು ನೀಡುವ ಒಂದೊಂದು ಹೇಳಿಕೆಗಳು ಕೂಡ ಕುರ್ಚಿ ಲೆಕ್ಕಾಚಾರವನ್ನ ಬುಡಮೇಲು ಮಾಡುತ್ತಿವೆ. ಈಗ ಕಾಂಗ್ರೆಸ್ನ ಹಿರಿಯ ನಾಯಕರ ಸರದಿ ಬಂದಿದೆ. ಕಳೆದ ವಾರವಷ್ಟೇ ದೆಹಲಿಗೆ ಹೋಗಿ 3 ದಿನ ಅಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೆ ಡಿಕೆಶಿ ದೆಹಲಿಗೆ ಹೋಗಿ ಬಂದಾಗ ಎಂದಿನಂತೆ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗಿತ್ತು. ಬದಲಾವಣೆಯ ಗಾಳಿ ಬೀಸಿಯೇ ಬಿಡ್ತು ಎಂಬಂತೆ ಶಿವಕುಮಾರ್ ಅವರು ಕೂಡ ನಾನೇನೂ ದೆಹಲಿಗೆ ಗಾಳಿ ಕುಡಿದು ಹೋಗಲು ಬಂದಿಲ್ಲ, ರಾಜಕೀಯ ಮಾಡುವುದಕ್ಕೆ ಬಂದಿದ್ದೇನೆ ಎಂದಿದ್ರು. ನಂತರ ಶ್ರಮ, ಫಲ, ಪ್ರಯತ್ನ, ಪ್ರಾರ್ಥನೆಗಳ ಮಾತಾಡಿದ್ದ ಶಿವಕುಮಾರ್ ಶಿವರಾತ್ರಿ ಕಳೆಯುತ್ತಿದ್ದಂತೆ ಮತ್ತೆ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದೆಡೆ ತಮ್ಮ ಕುರ್ಚಿಯ ಸುತ್ತಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದರೂ ಸಿಎಂ ಸಿದ್ದರಾಮಯ್ಯ ಮಾತ್ರ ಜನಪ್ರಿಯ ಬಜೆಟ್ಗಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ಕಾರಣಕ್ಕೋ ಏನೋ ಡಿಕೆಶಿ ಅವರ ದೆಹಲಿ ಪ್ರವಾಸವನ್ನ ರೈಲ್ವೆ ಇಂಜಿನ್ಗೆ ಹೋಲಿಸಿದ್ದಾರೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ರೈಲು ಇಂಜಿನ್ ಸ್ಟೇಷನ್ಗೆ ಬರೋ ಹೊತ್ತಿಗೆ ಹೇಗೆ ಸೌಂಡ್ ಆಗುತ್ತೋ ಅದೇ ಧಾಟಿಯಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವಾಗ ಮತ್ತು ಬರುವಾಗ ಸೌಂಡ್ ಆಗುತ್ತೆ ಅಂದ್ರು ಹರಿಪ್ರಸಾದ್. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ಹಾಗಿದ್ದರೂ ತಮ್ಮ ಮಾತು ಎಲ್ಲಿ ಹಳಿ ತಪ್ಪಿ ಬಿಡುತ್ತೋ ಎಂದು ರೈಲಿನ ಸಿಂಗಲ್ ಇಂಜಿನ್ಗೆ ಡಬಲ್ ಇಂಜಿನ್ ಜೋಡಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಕೇವಲ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರು ಕೂಡ ಈ ರೈಲಿನ ಇನ್ನೊಂದು ಇಂಜಿನ್. ಇದು ಡಬಲ್ ಇಂಜಿನ್ ಸರ್ಕಾರ. ಇಬ್ಬರು ಒಂದೇ ಟ್ರ್ಯಾಕ್ನಲ್ಲಿ ಓಡುತ್ತಿದ್ದಾರೆ ಎಂದು ಸಮಜಾಯಿಷಿ ನೀಡಿದ್ರು. ರೈಲ್ವೆ ಇಂಜಿನ್, ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ 2 ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಅದು ನೀವು ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನೀವು ಅಲ್ಲಿ ಗಾರ್ಡ್ಗಳು, ರೈಲ್ವೆ ಗಾರ್ಡ್ಗಳು ಡೈರೆಕ್ಷನ್ ರಾಂಗ್ ತೋರಿಸಿದ್ರೆ ಅದು ರಾಂಗ್ ಹೋಗುತ್ತೆ ಅಷ್ಟೇ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ ಹೈಕಮಾಂಡ್ ತೀರ್ಮಾನ ಮಾಡೋದು, ದೇರ್ ಇಸ್ ನೋ ಡೌಟ್. ಎಂಎಲ್ಸಿ ಹರಿಪ್ರಸಾದ್ ರೈಲು ಇಂಜಿನ್ನ ಸೌಂಡು ಮತ್ತು ಡಬಲ್ ಇಂಜಿನ್ನ ಶಕ್ತಿ ಬಗ್ಗೆ ಮಾತಾಡುತ್ತಿದ್ದರೆ ಸರ್ಕಾರದ ಹಿರಿಯ ಸಚಿವರು ನಾಯಿ ಮತ್ತು ಬಾಲಕ್ಕೆ ಹೋಲಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಕೂಗು ಏಳ್ತಿದೆಯಲ್ಲ ಎಂಬ ಪ್ರಶ್ನೆಗೆ ಬೀದಿ ನಾಯಿಗಳನ್ನ ಒಳಗಾಕಬೇಕು ಅಂತ ಹೈಕೋರ್ಟ್ ಹೇಳಿದೆ ಎಂದು ಚುಚ್ಚಿದ್ದಾರೆ. ಅಲ್ಲದೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳಬೇಕು, ಅದು ಬಿಟ್ಟು ಬಾಲವೇ ನಾಯಿಯನ್ನ ಅಲ್ಲಾಡಿಸೋದಕ್ಕಾಗುತ್ತಾ ಎಂದು ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಚರ್ಚೆ ಮಾಡುತ್ತಿರುವವರಿಗೆ ಮಾತಿನೇಟು ಕೊಟ್ಟಿದ್ದಾರೆ. ರಾಜ್ಯ ನಾಯಕರುಗಳಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಬಿಕೆ ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂತದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ.
ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೂ ಏನು ಸಂಬಂಧ ಗೊತ್ತಿಲ್ಲ. ಅಲ್ಲ, ಈಗ ಸುಮ್ಮನೆ ಅದೇ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ ನೀವು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಕಂಪ್ಯಾರಿಸನ್ ಯಾಕೋ ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸಿದ್ರೆ ಹೀಗೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಯುದ್ಧ ನಡೆಯುತ್ತಿದ್ರೆ ಮತ್ತೊಂದೆಡೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಕಾಂಗ್ರೆಸ್ ಶಾಸಕರು ಫಾರಿನ್ ಟೂರ್ಗೆ ಸೂಟ್ ಕೇಸ್ ರೆಡಿ ಮಾಡಿಕೊಂಡು ನಿಂತಿದ್ದಾರೆ. ಪರ ವಿರೋಧ ಚರ್ಚೆಗಳ ಮಧ್ಯೆಯೂ ಕಾಂಗ್ರೆಸ್ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹಾರಲಿದ್ದಾರೆ. 27 ಶಾಸಕರು, 7 ಎಂಎಲ್ಸಿಗಳು 3 ಟೀಮ್ಗಳಾಗಿ ಟೂರ್ ಹೊರಟಿದ್ದಾರೆ. ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ. ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗ್ಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದೇನಪ್ಪ ಅಂತ ಹೇಳಿ ಫಸ್ಟು ಇದಕ್ಕೆ ಹೋಗ್ಬಿಟ್ಟಿದ್ವಿ, ಸೌತ್ ಆಫ್ರಿಕಾ, ಕೀನ್ಯಾ ಹೋಗೋಣ ಅಂತ ಪ್ಲಾನ್ ಮಾಡಿ, ಆಮೇಲೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ನಾನು ಹೋಗಿದ್ದೆ. ಆಲ್ರೆಡಿ 4 ಹೋಗಿದ್ದೆ. ಕಾಂಗ್ರೆಸ್ ಶಾಸಕರ ಪ್ರವಾಸ ಇದೀಗ ಬಿಜೆಪಿ ಟೀಕೆಗಳಿಗೂ ಅಸ್ತ್ರವಾಗಿದೆ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಜನರನ್ನ ಬೇರೆ ದಾರಿಗೆ ಕೊಂಡೊಯ್ದು ಜನರ ಸಂಕಷ್ಟಕ್ಕೆ ತಾವು ಸ್ಪಂದಿಸ್ತೀರಾ? 3 ವರ್ಷ ಕಳೀತಾ ಬಂದಿದೆ, ಇನ್ನೂ ಕೂಡ ಜನ ಏನು ಅನ್ನೋದೇ ಗೊತ್ತಿಲ್ಲದೆ ನಡ್ಕೊಳ್ತಾ ಇರೋ ನಿಮ್ಮ ನೀಚತನ ಇದೆಯಲ್ಲ, ಇದು ಇನ್ನು ಮುಂದಾರು ಬಿಡಬೇಕಾಯ್ತು. ಈಗಾಗಲೇ ವಿದೇಶ ಪ್ರವಾಸದ ಭಾಗ್ಯವನ್ನ ದಯಪಾಲಿಸಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರನ್ನು ಕೂಡ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಕಳಿಸಿದ್ರೆ ಬಡವರ ಪರಿಸ್ಥಿತಿ ಏನಾಗ್ತದೆ? ಹಾಗಾಗಿ ನಿಮ್ಮ ಸಚಿವರು, ನಿಮ್ಮ ಶಾಸಕರು ಹೊರಗೆ ಕಳಿಸುವ ಮುಂಚಿತವಾಗಿ ಇದು ಔಷಧಿ ಇವತ್ತು ಸರಬರಾಜು ಆಗದೇನೆ ಯಾವ ದುಸ್ಥಿತಿಗೆ ರಾಜ್ಯವನ್ನು ತಂದಿಟ್ಟಿದ್ದೀರಿ, ಅದನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಹೀಗೆ ರಾಜಕೀಯ ಜಂಜಾಟ, ಟೀಕೆ, ವಾಗ್ಯುದ್ಧಗಳ ನಡುವೆಯೂ ಜನಪ್ರಿಯ ಬಜೆಟ್ ತಯಾರು ಮಾಡುವ ಕೆಲಸದಲ್ಲಿ ಸಿದ್ದರಾಮಯ್ಯ ತೊಡಗಿಸಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಂಘ ಸಂಸ್ಥೆಗಳ ಆಹ್ವಾನಿತ ಪ್ರತಿನಿಧಿಗಳ ಸಭೆ ಮಾಡಿ ಬೇಡಿಕೆಗಳ ಲಿಸ್ಟ್ ಮಾಡಿಕೊಂಡಿದ್ದಾರೆ. ಮಾರ್ಚ್ 6ರಂದು ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಅಂದು ಬೆಳಿಗ್ಗೆ 10:15ಕ್ಕೆ ಬಜೆಟ್ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿಗೆ ಕುರ್ಚಿ ಕದನಕ್ಕೆ ಮಾರ್ಚ್ ಅಂತ್ಯದವರೆಗೆ ತಾತ್ಕಾಲಿಕ ಬಿಡುವು ಕೊಟ್ಟಿರುವುದು ಖಾತ್ರಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.